ಒಬ್ಬ ಎಸ್ಐಆರಿಂದ ಇಡೀ ದೇಶದಲ್ಲಿ ಭಾಳ ಅನಾಹುತ ಆಗ್ತಾ ಇದೆ. ಸಾಮಾನ್ಯ ಜನ ಬಡವರಿಗೆ ಇನ್ನೂ ನಾವು ಅದನ್ನು ಪರಿಶೀಲನೆ ಮಾಡಿಲ್ಲ. 50 ಲಕ್ಷ 60 ಲಕ್ಷ 90 ಲಕ್ಷ ಒಂದೊಂದು ರಾಜ್ಯವೆಲ್ಲ ಕೊಡ್ತಾ ಇದೆ. ನಮಗೂ ಕೂಡ ನಮ್ಮದು ಸರ್ಕಾರ, ನಮಗೇನು ಕಾಂಗ್ರೆಸ್ ಪಾರ್ಟಿ BJP ದಳ ಅಂತ ಎಲ್ಲ ವೋಟರ್ಸಿಗೆ ಯಾರು ಬಡವರಿದ್ದಾರೆ ಆ ಬಡವರಿಗೆಲ್ಲ ನಾವು ಇದನ್ನು ಅವರು ಪ್ರತಿಯೊಬ್ಬರು ಕೂಡ ಅರ್ಜಿ ಹಾಕೋಬೇಕು. ಅರ್ಜಿ ಹಾಕೊಳ್ಳಿಲ್ಲ ಅಂತಂದರೆ ಅವರು ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ. ಯಾವಾಗ ಮತದಾನದ ಹಕ್ಕನ್ನು ಕಳ್ಕೊಳ್ತಾರೆ ಅವ್ರಿಗೆ ಯಾವ ಥರದ ಬೆನಿಫಿಟ್ ಸಿಗುತ್ತೆ. ನಾಳೆ ಪೆನ್ಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಮನೆ ಇರ್ಬೋದು, ಸೈಟ್ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ಕೂಡ ಅವರೆಲ್ಲ ಕಳ್ಕೊಳ್ತಾರೆ. ಸೊ ಈ ದೃಷ್ಟಿಯಿಂದ ಸರ್ಕಾರ ಅವರೆಲ್ಲರೂ ಕೂಡ ಅವ್ರಿಗೇನೇನು ದಾಖಲೆ ಬೇಕು ಆ ದಾಖಲೆ ಎಲ್ಲ ಒದಗಿಸ್ಕೊಳ್ಬೇಕು. ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಈಗ ಕೇರಳದೆಲ್ಲ ಮಾಡಿದ್ದಾರೆ, ಬಂಗಾಳಲ್ಲಿ ಮಾಡಿ, ಬಟ್ ಅದನ್ನು ಅಪೀಲ್ ಸ್ಟೇಜ್ಗೆ ಹೋಗಿ ಅದನ್ನು ಅಕ್ಸೆಪ್ಟ್ ಆಗಿಲ್ಲ. ಕೆಲವರು ಮಾತ್ರ ವೋಟಿಂಗ್ ರೈಟ್ ಕೊಟ್ಟಿದ್ದಾರೆ. ಸೊ ಹಂಗೆ ನಾವು ಎಲ್ಲರಿಗೂ ಕೂಡ ಎಲ್ಲ ಪಾರ್ಟಿಗಳು ಕೂಡ ಅವ್ರ PLAಗಳನ್ನ ಮಾಡ್ತೀವಿ, ಎಲ್ಲರೂ ಕೂಡ ಮಾಡಿದ್ವಿ. ಸೊ ನಮ್ಮಿಂದ ಏನು ತಪ್ಪಾಗಬಾರ್ದು, ಸರ್ಕಾರದಿಂದ ಏನು ತಪ್ಪಾಗಬಾರ್ದು, ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕು. ಎಲೆಕ್ಷನ್ ಗೆಲ್ಲೋದು ಸೋಲೋದು ವೋಟ್ ಹಾಕೋದು ಅದನ್ನು ಬೇರೆ ವಿಚಾರ. ಅವ್ರು ಯಾರಿಗೂ ಕೂಡ ನಮ್ಮ ಜವಾಬ್ದಾರಿ ಮತದಾನ ಹಕ್ಕನ್ನು ಕಳ್ಕೊಳ್ಬೇಡಿ. ಪಾಪ ಹಳ್ಳಿ ಜನಕ್ಕೆ ಏನು ಗೊತ್ತಿದ್ದೇವೆ, ಎಲ್ಲೋ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಈಗೆಲ್ಲ ಗೂಳೆ ಹೋಗಿದ್ದಾರೆ, ಗೋವಾಗೆ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ, ಬೆಂಗಳೂರು ಬಂದಿದ್ದಾರೆ, ಎಲ್ಲ ಕಡೆ ಹೋಗಿದ್ದಾರೆ. ಅವರು ಎನ್ಯುಮಿನೇಷನ್ ಫಾರ್ಮ್ಗೆ ಸೈನ್ ಹಾಕಲಿಲ್ಲ ಅಂತ 3 ಸತಿ ಹೋಗ್ತಾರಂತೆ. ಅವ್ರ ಮನೇಲೇ ಇಲ್ಲದೆ ಹೋದ್ರೆ ಪಾಪ ಅವ್ರಿಗೇನು ಗೊತ್ತು ಹಳ್ಳಿ ಜನಕ್ಕೆ. ನಾನೇ ನನ್ನ ಎಲಿಮಿನೇಷನ್ ಫಾರ್ಮ್ ಸೈನ್ ಹಾಕಿಲ್ಲ ಅಂದರೆ ನಂದೇ ಓಟ್ ಮಾಡಿಲ್ಲ, ಅಮರ್ತಿಸಿಂದ ಓಟ್ ಮಾಡ್ತೀನಿ, ಮಹಾರಾಜರೇ ಓಟ್ ಮಾಡ್ತೀನಿ. ಆ ರೀತಿಯೆಲ್ಲ ಆಗಿದೆ. ಸೊ ಕೋರ್ಟಲ್ಲಿ ಏನಾಗ್ಬಿಟ್ರು, ಆಯಿತು ನೆಕ್ಸ್ಟ್ ಎಲೆಕ್ಷನ್ ಓಟ್ ಹಾಕೊಂಡಿದ್ದೀನಿ, ಸೊ ಸ್ಕಿಪ್ ಆಯಿತು. ಆ ಕೆಲಸ ಆಗಿಲ್ಲ ಬೇಡ, ಎಲ್ಲರೂ ಅವ್ರ ಓಟ್ ನಾವು ಉಳಿಸ್ಕೊಳ್ತೀವಿ. ಬಡವ್ರಿಗೆ ಏನೋ ನಾವು ಪೆನ್ಷನ್ಗಳು ಇದನ್ನು ಸ್ಕೀಮ್ಗಳೆಲ್ಲ ಕೊಡ್ತಾಯಿದ್ದೀವಿ. ನಾಳೆ ಬೆಳಗ್ಗೆ ಆ ಸ್ಕೀಮೆಲ್ಲ ಹೊಂಟೋಯ್ತು, ಬಸ್ಸಲ್ಲಿ ಅಲ್ಲಿ ಅಕ್ಕಿ ಕಾರ್ಡ್ ಅಕ್ಕಿ ಕೊಡೋದು, ಗೃಹಲಕ್ಷ್ಮಿ ಕೊಡೋದು, ಗೃಹ ಜೊತೆ ಇಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ, ನಿಮ್ಗೆ ಓಟ್ ಇಲ್ಲ ಅಂತ ತಕ್ಷಣ ನೀವೇ ಓಟ್ ತೆಗೆದಾಕಿ. ಅವ್ರಿಗೆ BJPಗೆ ಓಟ್ ತೆಗೆದಾಕಿದ್ರು ಅಂತ ಹೇಳಲ್ಲ, ಸೆಂಟ್ರಲ್ ಗೌರ್ಮೆಂಟು ಸರ್ಕಾರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಿ. ಸರ್, ಇವತ್ತಿನ ಸಭೆಯಲ್ಲಿ ಎಲ್ಲ ಶಾಸಕರು ಕೂಡ್ತಾರೆ. ಕೆಲವೊಬ್ರದ್ದು ಒತ್ತಾಯ ಇದೆ, ಇದು ಸಂಪುಟ ವಿಸ್ತರಣೆ ಮಾಡಬೇಕು ಅಂತ. ಕೆಲವು ಗೊಂದಲಗಳು ಇದಾವೆ, ಇವತ್ತು ಬಗೆಹರುತ್ತೆ ಎಲ್ಲ. ಯಾವ ಗೊಂದಲನೂ ಇಲ್ಲ, ಯಾವ ಇದು ಇಲ್ಲ, ಏನಿಲ್ಲ. ಫಸ್ಟು ನೀನಿದ್ರೆ ನೀನಿದ್ದರೆ ನಿಮ್ಮ ಪಾರ್ಟಿ ಇದ್ದರೆ ನೀನು ಫಸ್ಟು ಪಾರ್ಟಿ ನೀನು ಫಸ್ಟ್ ಇರಬೇಕು, ಆಮೇಲೆ ಮಿಕ್ಕಿದೆಲ್ಲ ಸ್ಥಾನ